ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ಬಚ್ಚಲಾಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಮಾತು ಇದು ಸತ್ಯವಾಗ್ತಾ ಇದೆ. ಕೊಪ್ಪಳ ನಗರದ ಕುವೆಂಪು ನಗರದಲ್ಲಿ ಸರಿಸುಮಾರು ಒಂದು 2,500 ಜನಸಂಖ್ಯೆ ಇರುವಂಥ ಒಂದು ನಗರ. ಆ ಬಡಾವಣೆಯಲ್ಲಿ ಈಗ ಇಲ್ಲಿ 1ರಿಂದ 7ನೇ ತರಗತಿವರೆಗೂ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ ಸರಿಸುಮಾರು 170ರಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಕಳೆದ ವರ್ಷ ಅಂದರೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ಜನವರಿ 25ಕ್ಕೆ ಒಂದು ಇಲ್ಲಿ ಹೈಸ್ಕೂಲ್ ಮಂಜೂರಾತಿಗೆ ಒಂದು ಪ್ರಸ್ತಾವನೆ ಕಳಿಸಿತ್ತು. ಆ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಿದೆ. ಆದರೆ ರಾಜ್ಯ ಸರ್ಕಾರದಿಂದ ಈಗ ಪ್ರಸ್ತಾವನೆಗೆ ಮಂಜೂರಾತಿಯನ್ನು ದೊರಕಬೇಕಾಗಿದೆ. ಅವರು ಬಹುತೇಕ ಇದು ಮಂಜೂರಾತಿ ಸಿಕ್ಕರೆ ಈ ಮಕ್ಕಳು ಅಲ್ಲಿ ಹೈಸ್ಕೂಲೇನೆ ಅಂದರೆ 8ನೇ ತರಗತಿಗೆ ಓದಬೇಕಾಗಿದೆ. ಈಗ ಅಲ್ಲಿರುವಂಥ ಮಕ್ಕಳಲ್ಲಿ ಈಗಾಗಲೇ 7ನೇ ತರಗತಿಯನ್ನು ಪಾಸ್ ಆಗಿರುವಂಥ ಮಕ್ಕಳು 14 ಜನ ಇದ್ದಾರೆ. ಅದರ ಪಕ್ಕದಲ್ಲಿ ಶೇಷಾನಿಯಾಗಿರ್ಬೋದು, ಮಹಬೂಬ್ ನಗರ ಮತ್ತು ಈ ಭಾಗದಲ್ಲಿಯೂ ಸಹ ಈ ಬಡ ಮಕ್ಕಳಿಗೆ ಇಲ್ಲಿ ಹೈಸ್ಕೂಲ್ ತೀರಾ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಅಂತ ಹೇಳಿದರೆ, ಕುವೆಂಪು ನಗರದಿಂದ ಅವರು ಈಗ ಸರ್ಕಾರಿ ಶಾಲೆಗಳೇ ಬರಬೇಕಾಗಿದ್ದರೆ ಅವರು ನೇರವಾಗಿ CPS ಶಾಲೆ ಅಂದರೆ ಜವಾಹರ್ ರೋಡ್ನಲ್ಲಿರುವಂಥ ಶಾಲೆಗೆ ಬರಬೇಕು. ಅಲ್ಲಿ ಸರಿಸುಮಾರು 3ರಿಂದ 4 ಕಿಲೋಮೀಟರ್ ಅವರು ನಡ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ನಿರಂತರ ವಾಹನಗಳ ಓಡಾಟ, ಜೊತೆಗೆ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಸ್ಮಶಾನ, ಈ ರೀತಿಯಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಅವಶ್ಯಕವಾಗಿ ಇಲ್ಲಿ ಪ್ರೌಢಶಾಲೆ ಬೇಕು ಅನ್ನೋಂಥ ಒತ್ತಾಯ ಮಾಡ್ತಾಯಿದ್ದಾರೆ. ಈಗ ಮಂಜೂರಾತಿ ಸಿಗುತ್ತೆ, ಮಂಜೂರಾತಿಗೆ ಈಗಾಗಲೇ ಪ್ರಯತ್ನ ನಡೆದಿದೆ ಅನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರದಿಂದ ಈ ಮಂಜೂರಾತಿ ಸಿಕ್ಕರೆ ಅನುಕೂಲ ಅನ್ನುವಂಥ ದೃಷ್ಟಿಯಿಂದ ಈಗ ಮಕ್ಕಳಿಗೂ ಸಹ ಈಗಾಗಲೇ ಈ ಶಾಲೆಯಿಂದ ಓದಿರುವಂಥ 14 ಮಕ್ಕಳು ಈಗ ಅವರಿಗೆ ಬೇರೆ ಕಡೆ ವರ್ಗಾವಣೆ ಕೊಟ್ಟು ಅವರನ್ನು ಅಡ್ಮಿಷನ್ ಮಾಡಿಲ್ಲ, ಅಂದರೆ ಪ್ರವೇಶನ ಕೊಟ್ಟಿಲ್ಲ. ಅವರು ಕಾಯ್ತಾ ಇದ್ದಾರೆ. ಈಗ ಬೇಗನೆ ನಮ್ಮಲ್ಲೇ ಒಂದು ಪ್ರಾಥಮಿಕ ಪ್ರೌಢಶಾಲೆ ಆದರೆ ಅಥವಾ 8ನೇ ತರಗತಿ ಈ ಶಾಲೆಯನ್ನು ಉನ್ನತೀಕರಿಸಬೇಕು. ಅಂದರೆ 1ರಿಂದ 5 ಒಂದು ಕಡೆ, 6, 8, 9, 6, 7, 8 ಒಂದು ಕಡೆ ಮತ್ತು ಮುಂದೆ ಈ ರೀತಿ ಆಗಬೇಕು. ಆ ಉನ್ನತೀಕರಿಸಿದ ಶಾಲೆ ಅದನ್ನು ಆರಂಭಿಸ್ರಿ ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಯ ಶಿಕ್ಷಣ ಇಲಾಖೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತವೆ. ಅದೇ ಸರ್, ಇದು ಕುವೆಂಪು ನಗರ ಆಶ್ರಯ ಬಡಾವಣೆ 1ರಿಂದ 5 ಇತ್ತು. ಕಳೆದ ಒಂದು 2-3 ವರ್ಷದಿಂದ 6-7 ಕೊಟ್ಟರು DDP ಅವರು. ಈಗ 8ಕ್ಕೆ ಕೊಡ್ರಿ ಅಂತೇಳಿ ನಾವೆಲ್ಲ SDMCರು ಮತ್ತು ಪಾಲಕರು, ಪೋಷಕರು ಎಲ್ಲರೂ ಸೇರಿ ಮಕ್ಕಳ ಹಿತದೃಷ್ಟಿಯಿಂದ ಕೇಳಿದ್ವಿ. ಆಯ್ಕೆ ಕೊಡ್ತೀನಿ ಅಂತೇಳಿ 3 ತಿಂಗಳದಲ್ಲೇ ಪ್ರಪೋಸಲ್ ಸರ್ಕಾರಕ್ಕೆ ಹೊತ್ತಾಕಿದ್ದಾರೆ DDP ಅವರು. ನಾನು DDP ಅವರು ಕಳೆದ 3 ತಿಂಗಳಿಂದ ಹೇಳ್ತಾ ಬಂದೀನಿ ಸರ್, ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ, 8ನೇ ತರಗತಿ ಪರವಾನಗಿ ನೀವು ಮುತ್ತೂರು ವಹಿಸಿನ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತಾರೆ. DDP ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಕಾರಣ ಏನಂದ್ರೆ ಸರ್, ಇಲ್ಲಿಂದ 4 ಕಿಲೋಮೀಟರ್ ನಾವು CPS ಸ್ಕೂಲಿಗೆ ಹೋಗ್ಬೇಕಾಗುತ್ತೆ ಮಕ್ಕಳು ಕರ್ಕೊಂಡು. 1. 2ನೇದು ಮಧ್ಯದಲ್ಲಿ ಸ್ಮಶಾನ ಇದೆ ಸರ್. ದಿನ 4 ಹೆಣ ಸುಡ್ತಾರೆ, ದಿನ 4 ಹೆಣ ಉಗಿತಾರೆ. ಮಕ್ಕಳಿಗೆ ನೋಡ್ಲಿಕ್ಕೆ ಆಗಲ್ಲ, ಭಯ ಬರ್ತದೆ. ಮೇಲಾಗಿ ಹೆಚ್ಚು ಆ ಕ್ರಷರ್ಗಳು ವಾಹನಗಳು ಓಡಾಡ್ತಿರ್ತವೆ. ಬೈಪಾಸ್ ಇರೋದ್ರಿಂದ ನಮಗೆ ವಾಹನಗಳ ದಟ್ಟಣೆ ಜಾಸ್ತಿ ಇರೋದ್ರಿಂದ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಇಟ್ಕೊಂಡು ನಾವು 4 ಕಿಲೋಮೀಟರ್ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಬೇರೆ ಕಡೆ. ಸೊ ಹಾಗಾಗಿ ಇಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಇದ್ದಾವೆ. ಹಾಗಾಗಿ 8ನೇ ತರಗತಿ ಇಲ್ಲೇ ಕೊಡ್ರಿ ಅಂತೇಳಿ DDP ಅವರಿಗೆ ನಾವು ಆಮೇಲೆ ಸಂಬಂಧಪಟ್ಟವ್ರು ಎಲ್ಲರಿಗೆ ಮನವರಿಕೆ ಮಾಡಿದ್ರು ಕೂಡ ಮಕ್ಕಳ ಭವಿಷ್ಯದ ಜೊತೆ ಎಲ್ಲರೂ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಸೋಮವಾರ ದಿನ ನಾವೆಲ್ಲ ಮಕ್ಕಳ ಜೊತೆಗೆ ಪಾಲಕರ ಜೊತೆಗೆ ಈ ಶಾಲೆಗೆ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದರೊಳಗೆ ಎಚ್ಚೆತ್ತುಕೊಂಡು ಮಾನ್ಯ DDP ಇರ್ಬೋದು, BO ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸರ್ಕಾರದ ಮುಖ್ಯಸ್ಥರ ಜೊತೆ ಮಾತಾಡ್ಕೊಂಡು ಸೋಮವಾರ ಅನ್ನೋಷ್ಟರೊಳಗಾಗಿ ನಮ್ಗೆ 8th, 9th, 10th ಇಲ್ಲಿ ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಮಕ್ಕಳನ್ನೇ ಹೊರಗಡೆ ಹಾಕ್ಕೊಂಡು ನಾವು ಶಾಲೆಯನ್ನು ಬೀಗ ಹಾಕ್ಕೊಂಡು ಅದು ಪರ್ಮಿಷನ್ ಸಿಗೋ ಮಟ್ಟನೂ ಪ್ರತಿಭಟನೆ ನಾವು ಮಾಡ್ತಾ ಇದ್ವಿ. ನಮ್ಗೆ ಇಲ್ಲೇ ಬೇಕು ಸರ್, ಇಲ್ಲಾಂದ್ರೆ ನಾವು ಮಾರ್ಕೆಟ್ನಾಗ 4 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಬಸ್ಸಿಂದ ಅನುಕೂಲನೂ ಇಲ್ಲ ಸರ್, ಅದಕ್ಕೆ ನಾವು ಇಲ್ಲೇ ಹೋಗ್ತೀವಿ. ಹೌದು, ಇಲ್ಲೇ ಬೇಕು ಸರ್. ಮತ್ತೆ ಇನ್ನೇ ಅಡ್ಮಿಷನ್ ಮಾಡಿಲ್ಲ ಅಮ್ಮ 8ಕ್ಕೆ? ಇಲ್ಲ ಸರ್, ನಾವಿನ್ನೂ ಅಡ್ಮಿಷನ್ ಮಾಡಿಲ್ಲ. ಯಾಕಂತವ? ನಾವು ಇಲ್ಲೇ ಓದ್ಬೇಕಂತೀವಿ ಸರ್. ಇಲ್ಲಿ 8 ದಿನ ಆಗಿಲ್ಲ, 8th ಆಗೋವರೆಗೂ ಇಲ್ಲೇ ಇದ್ದು ಅಡ್ಮಿಷನ್ ಮಾಡಿಸಿ ಇಲ್ಲೇ ಓದ್ತೀವಿ ಸರ್. ಆಗತ್ತಂತ ಏನಂದ್ರವ? ಮತ್ತೆ ಆಗತ್ತಂತಾರೆ ಏನಂತಾರೆ? ಆಗತ್ತಂತ ಹೇಳ್ತಾರೆ ಸರ್, ಅದಕ್ಕೆ ನಾವಿಲ್ಲೇ ಇದ್ದೀವಿ. ನಿನ್ನ ಹೆಸರು? ವಾಹಿದ. ನಮ್ಗೆ ಇಲ್ಲಿ ಇದೇ ಓಣೆಯಲ್ಲಿ ಓಡಾಡಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ 4 ಕಿಲೋಮೀಟರ್ ಹೋಗೋದು ದೂರ. ಇಲ್ಲಿ ಆದರೆ ಮತ್ತೆ ಇಲ್ಲೇ ಇರುತ್ತೆ ದೇಶ. ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು? ಒಂದೇಳಿ 8ಕ್ಕೆ ಆದ್ರೆ 8ನೇ ತರಗತಿ. ಈಗ ಇನ್ನೇ ಶಾಲೆ ಹಚ್ಚಿರಿಲ್ಲ? ಯಾಕ? ಇದ ನಮ್ಮ ಸರ್ ಆಗತ್ತಂತ ಅಂದಾರೆ, ಅದಕ್ಕೆ. ನಿನ್ನ ಹೆಸರೇನು? ಸಿದ್ಧಾರ್ಥ ಸರ್. ಈ ಟೋಟಲ್ ನಮ್ಮಲ್ಲಿ ನಮ್ಮ ಶಾಲೆ ಒಳಗೆ 1ರಿಂದ 7ನೇ ತರಗತಿ ಒಳಗೆ 142 ಮಕ್ಕಳು ಅದಾವೆ ಸರ್.
ಆಮೇಲೆ ಈಗ 8ನೇ ಕ್ಲಾಸ್ಗೆ ಹೋಗ್ತಕ್ಕಂಥ ಮಕ್ಕಳು 14 ಹುಡುಗರು. ಏನು ಸರ್ ಅವ್ರು ಏನು ಕೊಡೋಕೈತೆ ಟಿ ಸಿ ಕೊಟ್ಟರೆ ಏನು ಮಾಡಿ ಸರ್? ಈಗ ಇಲ್ಲೆಲ್ಲ ಪಾಲಕ ಪೋಷಕರು ಮತ್ತು SDMC ಅವರು ಈ 8ನೇ ತರಗತಿ ಮಾಡ್ಬೇಕನ್ನೋ ಸಲುವಾಗಿ ಈ ಟಿ ಸಿ ಕೊಡಬೇಡ್ರಿ ಅಂತಂದು ಎಲ್ಲರೂ ಇದನ್ನು ಮಾಡ್ಯಾರ. ಈಗ ಅದ್ರ ಸಲುವಾಗಿ ಈಗ ಮಂಜೂರಾತಿ ಆಗೈತೆ ಸರ್? ಇನ್ನೂ ಇರುತ್ತೆ, ಇನ್ನು ಮಂಜೂರಾತಿ ಆಗಿದೆ. ಈ ಶಾಲೆಗೆ ಹೆಚ್ಚುವರಿ ಕೊಠಡಿಯನ್ನು KKRDBಯಿಂದ ಬಂದರೂ ಸಹ ಇಲ್ಲಿ ಏನು ಕೊಪ್ಪಳದಲ್ಲಿ ಜಿಲ್ಲಾಧಿಕಾರಿ ಆಗಿದ್ದು ನಳಿನತುಲು ಈಗ KKRDBಯ ಕಾರ್ಯದರ್ಶಿ ಆಗಿದ್ದು ಅವರು ಯಾಕೋ ಮಂಜೂರಾತಿ ಕೊಡ್ತಾ ಇಲ್ಲ. ಇದರಿಂದಾಗಿ ಇಲ್ಲಿ ಶಾಲೆಗೆ ಕೊಠಡಿಯನ್ನು ಕೊರತೆ ಇದೆ, ಜೊತೆಗೆ ಇಲ್ಲಿ ಪ್ರೌಢಶಾಲೆಯನ್ನು ಸೇರ ಅವಶ್ಯಕತೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಇದೇ ಈಗಾಗಲೇ, ಯಾಕಂದರೆ ಶಾಲೆ ಆರಂಭವಾಗಿ 15 ದಿನ ಆಯಿತು, ಮುಂದಿನ ದಿನಗಳಲ್ಲಿ ಶಾಲೆ ಆರಂಭವಾಗದಿದ್ದರೆ ಮಕ್ಕಳ ಭವಿಷ್ಯ ಒಂದು ವರ್ಷ ಹಾಳಾಗ್ತಾ ಇದೆ. ಈ ಕಾರಣಕ್ಕಾಗಿ ಬೇಗನೆ ಶಾಲೆ ಮಂಜೂರಾತಿ ಕೊಡಬೇಕು ಮತ್ತು ಶಾಲಾ ಕೊಠಡಿ ನಿರ್ಮಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಅನ್ನೋದು ಈ ಬಡಾವಣೆಯ ಜನರ ಒತ್ತಾಯವಾಗಿದೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸ್ಪಂದಿಸ್ತಾ ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.